ಪ್ರಕೃತಿಯ ಮಧ್ಯೆ ನೂರಾರು ವರ್ಷಗಳಿಂದ ಮೌನವಾಗಿ ನಿಂತಿರುವ ಈ ಮಹಾವೃಕ್ಷವನ್ನು ಇಂಗ್ಲಿಷ್ನಲ್ಲಿ ಬನಾನಾ ಟ್ರೀ ಅಂತ ಕರೀತಾರೆ ಮತ್ತು ಕನ್ನಡದಲ್ಲಿ ನಮ್ಮ ಹೆಮ್ಮೆಯ ಆಲದ ಮರ ಅಂತ ಕರೀತಾರೆ. ಒಂದು ಕೊಂಬಿನಿಂದ ಕೆಳಗೆ ಬರುವ ಬೇರು ಮತ್ತು ನೆಲಕ್ಕೆ ತಾಗಿ ಹೊಸ ಜೀವವಾಗುತ್ತದೆ. ಅದಕ್ಕೆ ಈ ಮರವನ್ನು ಅಮರ ವೃಕ್ಷ ಅಂತ ಕರೀತಾರೆ. ನಮ್ಮ ಭಾರತ ಸರ್ಕಾರ ಈ ಆಲದ ಮರವನ್ನು ನಮ್ಮ ದೇಶದ ರಾಷ್ಟ್ರೀಯ ಮರವಾಗಿ ಘೋಷಿಸಿತು. ಯಾಕಂದರೆ ಈ ಮರ ಶಕ್ತಿ, ದೀರ್ಘಾಯುಷ್ಯ ಮತ್ತು ಸಾವಿರಾರು ಜೀವಿಗಳಿಗೆ ಆಶ್ರಯದ ಸಂಕೇತ. ಹಿಂದೂ ಸಂಪ್ರದಾಯದಲ್ಲಿ ಈ ಮರಕ್ಕೆ ತುಂಬ ವಿಶೇಷತೆ ಸ್ಥಾನಮಾನವಿದೆ. ಈ ಮರ ಕೇವಲ ನೆರಳು ಕೊಡುವುದಿಲ್ಲ ಸ್ನೇಹಿತರೆ, ಪ್ರಕೃತಿಗೆ ಉಸಿರು ಕೊಡುತ್ತದೆ. ಹಕ್ಕಿಗಳಿಗೆ ಮನೆ, ಪ್ರಾಣಿಗಳಿಗೆ ಆಶ್ರಯ ಮತ್ತು ಮನುಷ್ಯರಿಗೆ ಶಾಂತಿ. ನಮ್ಮ ಉತ್ತರ ಕನ್ನಡದ ಯಲ್ಲಾಪುರ, ಜೋಯಿಡಾ, ದಾಂಡೇಲಿ, ಸಿರಸಿ, ಹಳಿಯಾಳ ಭಾಗದಲ್ಲಿ ಈ ಮರಗಳು ತುಂಬ ಹೆಚ್ಚು ಕಂಡುಬರುತ್ತವೆ. ಇಲ್ಲಿನ ಮಳೆ, ದಟ್ಟ ಕಾಡು ಮತ್ತು ಮಣ್ಣಿನ ಸುವಾಸನೆ ಇವೆಲ್ಲವೂ ಈ ಮರದ ಜೀವ. ಕೆಲವು ಆಲದ ಮರಗಳು 500 ವರ್ಷಗಳವರೆಗೂ ಬದುಕುತ್ತದೆ. ಎಷ್ಟೋ ಪೀಳಿಗೆಗಳು ಬದಲಾದರೂ ಈ ಮರ ಮಾತ್ರ ಮೌನವಾಗಿ ನಿಂತಿರುತ್ತದೆ. ಸ್ನೇಹಿತರೆ, ನಿಜವಾಗಿ ಹೇಳಬೇಕಂದ್ರೆ ಒಂದು ಆಲದ ಮರ ಅಂದರೆ ಪ್ರಕೃತಿಯ ಮೌನ ದೇವಾಲಯ ಸರಿ. ಇಂತಹ ಉತ್ತರ ಕನ್ನಡದ ಪ್ರಕೃತಿ ಕಥೆಗಳು, ಕಾಡಿನ ರಹಸ್ಯಗಳು ಮತ್ತು ವನ್ಯಜೀವಿಗಳ ಅದ್ಭುತ ಲೋಕವನ್ನು ನೋಡಬೇಕಂದ್ರೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.